ನೋಡಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ತದೆ. ಶಿಕ್ಷೆ ಕೊಡಿಸ್ರಿ. ನೀವು ರಕ್ಷಣೆ ನಾನು ಹೇಳಿದ ಯಾಕೆ ಪರಸ್ಪರ ಹೇಳಿದ ಕೇಳಿ, ನೀವು ರಕ್ಷಣೆ ನಾವು ರಕ್ಷಣೆ ಮಾಡೋದಿಲ್ಲ. ಓಕೆ, ಈಗ ಅದಕ್ಕೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಕಾನೂನನ್ನು ಎತ್ತಿ ಹಿಡಿತೀವಿ. ಅಧಿಕಾರ ನಿಮ್ಮ ಹತ್ರ ಇದೆ, ಮುಚ್ಚಾಕಿದ್ದೀರಿ. ಅವ್ರ ಸಮಸ್ಯೆ ಆಪರೇಷನ್ ಕಮಲ್ ಮಾಡಿಲ್ವಾ? ಈ ಚುನಾವಣಾ ಪ್ರಚಾರ ಇಲ್ಲಿ ಭಾಷಣ ನಾವೇನ್ ಮಾಡ್ದಿಲ್ಲ. ಈಗ ಸ್ವಲ್ಪ ಕೂತ್ಕೊಳ್ಳಿ, ನಾನು ಹೇಳ್ದ ಕೇಳಿ. ಈಗ ನಾನು ಹೇಳ್ದ ಕೇಳಿ, ನಾನು ಹೇಳ್ದ ಕೇಳಿ ಸರ್ ಕಂಡ, ನಾನು ಹೇಳ್ದಿಲ್ಲ ಕೇಳಿ. ಇಲ್ಲಿ ವಿಚಾರ ಮಂತ್ರಿಗಳಲ್ಲಿ ಕೇಳಿ. ಈಗ ನಿನ್ನೆ 2 ದಿವಸ ನೀವು ಇರ್ಲಿಲ್ಲ, ಇವತ್ತು ಬಂದಿದ್ದೀರಿ. ನಿನ್ನೆ ಮೊನ್ನೆ ಏನಾಗಿದೆ ನಿಮ್ಗೆ ಗೊತ್ತಿಲ್ಲ. ನಾನು ಹೇಳ್ ಕೇಳಿ. ಆಯ್ತು, ಮಾತಾಡ್ತೇವೆ ಈಗ. ನಾನು ಹೇಳ್ತೇನೆ ಈಗ. ನೀವು ಮಾತು ಏನು ಸಿಕ್ಕುದಿಲ್ಲ. ನೀವೇ ಏನೇ ಮಾತು ಏನು ಪ್ರಯೋಜನ ಆಗುದಿಲ್ಲ. ಅವ್ರು ಮಾತಾಡ್ಬೇಕು, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಏನು ಸರ್ಕಾರ ನಿಮ್ದು? ಏನ್ ಮಂತ್ರಿ ಆಗಿದ್ದೀರಿ? ನೀವು ಪ್ರತಿಪಕ್ಷ ಮಾತಾಡ್ಲಿಕ್ಕೆ ಅವಕಾಶ ಕೊಡುದಿಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಂತ್ರಿ ಗವರ್ಮೆಂಟ್ ರನ್ನಿಂಗ್ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುದಿಲ್ವಾ? ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ಎಲ್ಲ ನಿಮ್ಗೆ ಯಾರು ಬೇಡ ಅಂದಾರ? ಆಯ್ತು, ಕೂತ್ಕೊಳ್ಳಿ. ಈಗ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ತನಿಖೆ ಆಗ್ತಾ ಇಲ್ಲ. ಎಲ್ಲಾ ಪಾರದರ್ಶಕ ನಾನು ಹೇಳ್ದು ಕೇಳಿ. ಈಗ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅವ್ರಿಗೆ. ನೋಡಿ, ಈಗ ನಾನು ಹೇಳ್ದು ಕೇಳಿ. ಆಯ್ತು, ಇದನ್ನು ಯಾರು ಕೂಡ ಜನಸಾಮಾನ್ಯ ನಿಮ್ಮನ್ನು ಮೆಚ್ಚಲಿಕ್ಕೆ ಹೋಗುದಿಲ್ಲ. ನಿಮಗೆ ಮಾತಾಡಿ, ನಾನು ಹೇಳ್ದು ಕೇಳಿ. ಅದ್ರ ಬಗ್ಗೆ ನಾನು ಹೇಳ್ದು ಕೇಳಿ. ತನಿಖೆ ನಾನು ಹೇಳ್ದು ಒಂದು ನಿಮಿಷ, ನಾನು ಒಂದು ನಿಮಿಷ ಮಾತಾಡಿ ಕೇಳಿ. ಆಯ್ತು, ನಾನು ಮಾತಾಡ್ತೀನಿ. ನೀವು ಕೂತ್ಕೊಳ್ಳಿ, ಅವ್ರು ಮಾತಾಡಿ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಆಯ್ತು, ಎತ್ತವ್ರು ಕೂತ್ಕೊಳ್ಳಿ, ಎತ್ತವ್ರು ಕೂತ್ಕೊಳ್ಳಿ. ನೀವು ಒಂದು ನಿಮಿಷ, ಒಂದು ಕೋವಿಡ್ ತನಿಖೆ ನೀವು ಕೂತ್ಕೊಳ್ಳಿ. ಲೋಕಸಭೆಯಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಡಿದ್ರು ಅದು ತನಿಖೆ ಮಾಡಿ. ಆಯ್ತು, ಕೂತ್ಕೊಳ್ಳಿ. 1 ಸೆಕೆಂಡ್ ನೀವು ಕೂತ್ಕೊಳ್ಳಿ. ಎಲ್ಲ ಸೈಲೆಂಟ್ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಆಯ್ತಪ್ಪ, ಕೂತ್ಕೊಳ್ಳಿ. ಆಯ್ತು, 1 ಸೆಕೆಂಡ್. ಬರೇ ಮುಸ್ಲಿಂ ನಮ್ಗೆ ಅಟ್ಟೆ 1 ಸೆಕೆಂಡ್. ಅದ್ರೂ ತನಿಖೆ. ಆಯ್ತು, ಕೂತ್ಕೊಳ್ಳಿ. ಬಸನಗೌಡ ಪಾಟೀಲ್ ಮಾನ್ಯ ಅಧ್ಯಕ್ಷ, ನಿಮ್ಗೆ ಅವ್ರಿಗೆ ಕಂಟ್ರೋಲ್ ಮಾಡ್ರಿ. ಏನ್ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ. ಅವ್ರಿಗೆ ಹೇಳ್ರಿ, ಏನ್ ಅವ್ರು ಸೀರಿಯಸ್ ಸದಸ್ಯರಾಗಿ ಏನದು? ನಾರಾಯಣ್ ಅವರು, ನಿಮ್ಮ ಅಶ್ವಥ್ ನಾರಾಯಣ್ ಅವರೇ ಶ್ರೀನಿವಾಸ್ ಗೌಡ್ರು ಇಲ್ಲೇ ಆಪಾದನೆ ಮಾಡಿದ್ರೆ ಇಡಿ ಬರಲಿಲ್ಲ. ಅಶೋಕ್ ಅವರು ಮಾಡ್ತಾ ಇದ್ದೀವಿ, ಮಾಡ್ರಿ. ಬರೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇವ್ರು ಭ್ರಷ್ಟಿದ್ದಾರೆ. ನಿಮ್ಮ ಪಕ್ಷಕ್ಕೆ ಹೋದ್ರೆ ವಾಲ್ಮೀಕಿ ನಿಗಮದ ರಕ್ಷಣೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಕೂತ್ಕೊಳ್ಳಿ. ಏನು ಇಲ್ಲ. ರೇ ಎದ್ದಾಳ್ರೆ, ನೀವು ಅಲ್ಲಿಂದ ಎಷ್ಟು ಹೋರಾಟ ಮಾಡಿದ್ರು? ನಾ 1 ಸೆಕೆಂಡ್. ಮಾನ್ಯ ಅಧ್ಯಕ್ಷ, ನನಗೆ ಅಷ್ಟು ಅಡಿಷನಲ್ ಟೈಮ್ ಕೊಡ್ರಿ. ಅವ್ರು 10 ನಿಮಿಷದಿಂದ ವಾಲ್ಮೀಕಿ 1 ಸೆಕೆಂಡ್, ನನಗೆ 1 ನಿಮಿಷ ಟೈಮ್ ಕೊಡಿ. ಆಯ್ತು, 1 ಸೆಕೆಂಡ್, 1 ಸೆಕೆಂಡ್ ಮಾತಾಡಿ. ಒಂದು ಅವಕಾಶ ಕೂತ್ಕೊಳ್ಳಿ. ಈಗ 1 ಸೆಕೆಂಡ್ ಬಡವರು ದುಡ್ಡು 1 ಸೆಕೆಂಡ್ ಮಾತಾಡಿ ಕೇಳಿ. ರಕ್ಷಣೆ ಮಾಡಿ ಕೂತಿದೆ ಈಗ 1 ಸೆಕೆಂಡ್. ಅದ್ರ ಅಧ್ಯಕ್ಷನ ಇವತ್ತು ಕೂಡ ಆಯ್ತು. ಈಗ ನನಗೆ ಯಾವುದೇ ತನಿಖೆಗೆ ಆಯ್ತು, ಅವರಿಗೆ ತಾಕತ್ ತಂಬಿದ್ರೆ ಎಲ್ಲಾರು ಕೋವಿಡ್ ಹಿಡಿದು ಎಲ್ಲ ತನಿಖೆ ಮಾಡಿ. ಆಯ್ತು, ಕೂತ್ಕೊಳ್ಳಿ. ಅಂದ್ರೆ ಅದ್ರ ಬಗ್ಗೆ ಮಾತಾಡಿ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಮತ್ತೆ ಯಾಕೆ ಮಾತಾಡಿ? ನೀವು ತನಿಖೆ ಮಾಡ್ತಾ ಇದ್ದೇವೆ, ಮಾಡ್ತೇವೆ.
ಇವತ್ತು ಎಲ್ಲಾ ರೀತಿಯಲ್ಲಿ ತನಿಖೆ ಮಾಡಿ ತನಿಖಾ ವರದಿ ಬಂದ್ಮೇಲೆ ತಪ್ಪು ಮಂತ್ರಿಗೆ ನಿಮ್ಗೆ ಜವಾಬ್ದಾರಿ ಇದೆ, ಇವಾಗ ರೆಸ್ಪಾನ್ಸಿಬಲ್ ಆಯ್ತು. ನೀವು ಕೂತ್ಕೊಳ್ಳಿ, ಒಂದ್ ನಿಮಿಷ ಮಾತಾಡ್ತೇನೆ, ಒಂದ್ ಸೆಕೆಂಡ್. ಈಗ ಆಯ್ತು, ಇದು ಕೀ ಕೊಟ್ಟು ಬಿಟ್ಟಾಗಿ ನಿಲ್ಲಿಸುದಿಲ್ಲ. ಎಂತ ಕೂತ್ಕೊಳ್ಳಿ ಸ್ವಲ್ಪ, ನಾ ಹೇಳ್ದು ಕೇಳಿ. ತನಿಖೆ ಆಗಲಿ, ಆಯ್ತು ಸ್ವಲ್ಪ ಕೂತ್ಕೊಳ್ಳಿ. ತನಿಖೆ ಆಗಲಿ, ಆಯ್ತು ತಾಂಡಾಭಿವೃದ್ಧಿ ನಿಗಮ ತನಿಖೆ ಆಗಲಿ, ಕೂತ್ಕೊಳ್ಳಿ, ತನಿಖೆ ಆಗಲಿ, ಕೂತ್ಕೊಳ್ಳಿ. ವಾಲ್ಮೀಕಿ ಯಾಕೆ ನಿಮ್ಮ ನೀವು ಸ್ಟ್ರೈನ್ ಮಾಡ್ತೀರಿ? ತನಿಖೆ ಆಗಲಿ. ಇವರ ಮೇಲೆ ಕೋಪ ಇದೆ, ಬೆಲ್ಲದ ಮೇಲೆ ನಿಮ್ಗೆ ದಲಿತ ವಿರೋಧಿ ಬೆಲ್ಲದ ಮೇಲೆ ಕೋಪ ಇದೆ. ಕುಂಡ್ರಳಕ್ಕೆ ನೈತಿಕ ಹಕ್ಕು ಕಳ್ಕೊಂಡಿದೆ. ಆಯ್ತು, ತಕ್ಷಣ ರಾಜೀನಾಮೆ. ಬೆಲ್ಲದ ಒಂದ್ ಸೆಕೆಂಡ್. ಅದೇ ರೀತಿ ಪಾರ್ಲಿಮೆಂಟ್ ನಲ್ಲಿ ಕ್ಯಾಂಡಿಡೇಟ್ಗಳು ಭೂಮಿ ನಿಗಮದ ಬಗ್ಗೆ ನಾನು ಹೇಳ್ದು ಕೇಳಿ ನೋಡಿ, ನಾನು ನೋಡಿ ಕೇಳಿ. ಮಾಡ್ಕೊಟ್ರಲ್ಲ ಅವಾಗ ನಿಮಗೆ ತನಿಖೆ ಆಗಿದೆ, ಅದು ತನಿಖೆ ಆಗಿ ಬಂದಿದೆ. ಡೋಂಟ್ ವೇಸ್ಟ್ ಯೋರ್ ಟೈಮ್. ನಿಮ್ಮ ಟೈಮ್ ಮತ್ತು ಎನರ್ಜಿ ವೇಸ್ಟ್ ಮಾಡಬೇಡಿ. ಅರ್ಗ ಜನದವರು ಏನು ರಕ್ಷಣೆ ಯಾಕೆ ಮಾಡ್ತಾ ಇದ್ದೀರಿ? ಕೂತ್ಕೊಳ್ಳ ಹೇಳ್ತೀನಿ. ಆಯ್ತು, ಒಂದ್ ಸೆಕೆಂಡ್ ಮಾತಾಡ್ತೇನೆ. ನನಗೆ ಚವಾನ್ ಅವರೇ, ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರು ಕಾನೂನು ಪ್ರಕಾರ ಕ್ರಮ ಆಗ್ತದೆ. ಮೋಸ ಮಾಡೋದು, ಜನರಿಗೆ ದಾರಿ ತಪ್ಪಿಸುವುದು ಏನಾದ್ರೂ ಇದೆಯಾ? ಆಯ್ತು, ದೊಡ್ಡ ಗಂಟಲು ಒಂದ್ ಸೆಕೆಂಡ್ ಬೆಲ್ಲದವ್ರು, ಐ ವಿಲ್ ಗಿವ್ ದ ಟೈಮ್. ನಾನು ಕೊಡ್ತೇನೆ ನೋಡಿ. ನಾನು ಮತ್ತೆ ನಿಮ್ಗೆಲ್ಲರಿಗೆ ಹೇಳ್ತಾ ಇದ್ದೇನೆ,